ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇಂದು ನಡೆಯುತ್ತಿರುವಂತಹ ಬಜೆಟ್ ಮಂಡಲ್ನಲ್ಲಿ ನಮ್ಮ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಮೊದಲನೆಯ ಬಜೆಟ್ ಮಂಡಲ್ನಲ್ಲಿ ಜನರ ನಿರೀಕ್ಷೆಗಳು ಏನಿದ್ದೇವೆ ಎಂದು ನೋಡೋಣ ಬನ್ನಿ. ಮೊದಲನೆಯದಾಗಿ BPL ರೇಷನ್ ಕಾರ್ಡ್ದಾರರಿಗೆ 1 ಲಕ್ಷ ರೂಪಾಯಿ ಸಿಗಬಹುದು. ಇನ್ನೊಂದು ಏನೆಂದರೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕಾದಿರುತ್ತದೆ. ರೈತರಿಗೆ BPL ಕಾರ್ಡ್ ಹೊಂದಿದವರು ತುಂಬ ಜನರಿದ್ದಾರೆ. ರೈತರಂತ ಪ್ರೂಫ್ ಇರುವವರು ಕೂಡ ತುಂಬ ಜನರಿದ್ದಾರೆ. ಸಾಕಷ್ಟು ಫಲಾನುಭವಿಗಳಿದ್ದಾರೆ. ಕೇಂದ್ರ ಸರ್ಕಾರದ ಕೊಡುಗೆಗಳು ಜಾರಿಗೆ ಬಂದರೆ ಜನರಿಗೆ ಲಾಟರಿ ಹೊಡೆದಂತೆಯೇ ಸಂತೋಷವಾಗುತ್ತದೆ. ಇಲ್ಲಿ BPL ರೇಷನ್ ಕಾರ್ಡ್ದಾರರಿಗೆ 1 ಲಕ್ಷ ರೂಪಾಯಿ ಮತ್ತು PM ಕಿಸಾನ್ ಯೋಜನೆಯಲ್ಲಿ ಮುಖಾಂತರ 12,000 ರೂಪಾಯಿ ಪ್ರತಿ ವರ್ಷವೂ ಕೂಡ ಸಿಗುತ್ತದೆ. ಅಂದರೆ ಈ 2 ಯೋಜನೆಗಳು ಕೂಡ ರೈತರಿಗೆ ಕೇಂದ್ರ ಸರ್ಕಾರದ ಭರ್ಜರಿ ಗಿಫ್ಟ್ ಅಂತಾನೆ ಹೇಳಬಹುದಾಗಿದೆ. ಇನ್ನೊಂದು ರೈತರಿಗೆ ಹೆಚ್ಚಳ ಮಾಡುತ್ತಾರೆ ಅಂತ ನೋಡೋಣ. BPL ರೇಷನ್ ಕಾರ್ಡ್ದಾರರಿಗೆ 1 ಲಕ್ಷ ರೂಪಾಯಿ ಕೊಡುವ ಚಾನ್ಸಸ್ ಕೂಡ ಇದೆ ಅಂತ ನೋಡೋಣ. ಈ ಒಂದು ಬಜೆಟ್ನಲ್ಲಿ ಮಂಡನೆ ಮಾಡುತ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಏನು ಹೇಳುತ್ತಿರುವಂಥದ್ದು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಸಿಗಲು ಎಲ್ಲ ಚಾನ್ಸಸ್ ಕೂಡ ರೈತರಿಗೆ ಇದೆ. PM ಕಿಸಾನ್ ಯೋಜನೆಯಲ್ಲಿ 90% ಬಜೆಟ್ನಲ್ಲಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. BPL ರೇಷನ್ ಕಾರ್ಡ್ದಾರರಿಗೆ ವಾರ್ಷಿಕವಾಗಿ 1 ಲಕ್ಷ ನೆರವು ಸಾಧ್ಯತೆ ಇದೆ ಅಂತ ತೋರಿಸುತ್ತೆ. BPL ರೇಷನ್ ಕಾರ್ಡ್ ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿಯೇ ತುಂಬಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೋ ಜನರಿದ್ದಾರೆ ಅಂತ ಅವರಿಗೆಲ್ಲ 1 ಲಕ್ಷ ರೂಪಾಯಿ ಕೊಟ್ಟರೆ ದೇಶದಲ್ಲಿ ತುಂಬ ಜನರಿರುತ್ತಾರೆ. ಅದಕ್ಕೋಸ್ಕರ ಮೋದಿ ಸರ್ಕಾರದಿಂದ ಈಗ ಬೇಕಾದಷ್ಟು ಸ್ಕೀಮ್ಗಳು ಕೂಡ ಇದೆ. ಅದೇ ರೀತಿಯಾದಂತಹ ಸ್ಕೀಮ್ಗಳನ್ನು ಮತ್ತೆ ತರಲಿ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮನೆ ಕಟ್ಟುವವರಿಗೆ 3 ಲಕ್ಷ ಕೊಡುತ್ತಿದ್ದಾರೆ. ಈಗ ಅದನ್ನು 7 ಲಕ್ಷಕ್ಕೆ ಏರಿಸಿದ್ದಾರೆ. ಮತ್ತು ಆಯುಷ್ಮಾನ್ ಕಾರ್ಡ್ನಲ್ಲಿ ಮುಂಚೆ 5 ಲಕ್ಷದಿಂದ ಸ್ಕೀಮನ್ನು ಈಗ ಅದನ್ನು 10 ಲಕ್ಷಕ್ಕೆ ಏರಿಸಿದ್ದಾರೆ. ಸಾಕಷ್ಟು ಫಲಾನುಭವಿಗಳು ಆಯುಷ್ಮಾನ್ ಕಾರ್ಡನ್ನು ಉಪಯೋಗಿಸುತ್ತಾ ಇದ್ದಾರೆ. ಈಗಾಗಲೇ ರೈತರಿಗೆ PM ಕಿಸಾನ್ ಯೋಜನೆಯ ಅಡಿಯಲ್ಲಿ 11 ಕೋಟಿ ರೈತರಿಗೆ ಕೊಡುತ್ತಿದ್ದಾರೆ. ಮೊನ್ನೆ 17ನೇ ಕಂತಿನ ಹಣವು ರಿಲೀಸ್ ಆಯಿತು. ಅದರಲ್ಲಿ 9 ಕೋಟಿ 30 ಲಕ್ಷ ಫಲಾನುಭವಿಗಳಿಗೆ ಹಣ ರಿಲೀಸ್ ಆಗಿದೆ. ಅದರಲ್ಲಿ 9% ಫಲಾನುಭವಿಗಳಿಗೆ 2 ದಿನಗಳಲ್ಲಿ ಹಣ ಜಮಾ ಆಗುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಹಾಕುವುದಿಲ್ಲ? 5 ವರ್ಷಗಳ ಕಾಲ ನಾವು ಈ ಯೋಜನೆಯನ್ನು ಮುಂದುವರಿಸುತ್ತೇವೆ ಅಂತಾನು ಹೇಳಿದ್ರು. ಮಹಿಳೆಯರಿಗೆ ಕಾದು ಸಾಕಾಗಿದೆ. ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನೀವು ಸರ್ಕಾರಕ್ಕೆ ಕೇಳಬೇಕು, ಪ್ರತಿಭಟನೆ ಮಾಡಿ ಕೇಳಬೇಕಾಗುತ್ತದೆ. ನಾವು ಸರ್ಕಾರ ಕೊಟ್ಟಂತಹ ಇನ್ಫಾರ್ಮೇಷನ್ನನ್ನೇ ನಿಮಗೆ ತಿಳಿಸಿರುವಂಥದ್ದು. ಮತ್ತು PM ಕಿಸಾನ್ ಯೋಜನೆಯಲ್ಲಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಕೊಡುತ್ತಿದ್ದರು. ಟೋಟಲ್ ಆಗಿ ವಾರ್ಷಿಕ 6,000 ಹಣ ಕೊಡುತ್ತಿದ್ದರು. ಈಗ ಯಾವಾಗ ಕೊಡುತ್ತಾರಂತ ಕಾದು ನೋಡೋಣ. ಎಷ್ಟು ತಿಂಗಳಿಗೊಮ್ಮೆ ಕೊಡುತ್ತಾರೆ, ಎಷ್ಟು ಹಣ ಕೊಡುತ್ತಾರಂತ ನೋಡೋಣ. ಈ ಎಲ್ಲ ಯೋಜನೆಯು ಇವತ್ತಿನ ಬಜೆಟ್ ಮಂಡನೆಯಲ್ಲಿ ತಿಳಿಯೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಬಜೆಟ್ ಮಂಡನೆಯ ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.